ಮತ್ತಷ್ಟು ತಾರಕಕ್ಕೇರ್ತಾ ಇದೆ ದಾವಣಗೆರೆಯ ಪಂಚಮಸಾಲಿ ವಿವಾದ. ಪೀಠದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ವಚನಾನಂದ ಶ್ರೀ ಉಚ್ಚಾಟನೆ ಮಾಡಿದ್ದೇವೆ, ಮಠ ತೊರಿಲಿ, ಎಲ್ಲ ಲೆಕ್ಕ ಕೊಡ್ತೀವಿ ನಾವು, ಲೆಕ್ಕ ಕೊಡಿ ಅಂತ ಹೇಳಿ ಕೇಳಿದ್ರು ವಚನಾನಂದ ಶ್ರೀಗಳು. ಏನ್ ತಪ್ಪು ಮಾಡಿದೀನಿ ನಾನು, ಲೆಕ್ಕ ಕೊಡಿ. ಆಯ್ತು ಕೊಡ್ತೀವಿ ನಿಮ್ಗೆ ಲೆಕ್ಕನ, ಪಿನ್ ಟು ಪಿನ್ ಕೊಡ್ತೀವಿ ನಾವು, ಡೇಟ್ ಸಹಿತವಾಗಿ ಕೊಡ್ತೇವೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಧರ್ಮದರ್ಶಿ. ಮಠ ತೋರಿಲಿ, ಫಸ್ಟ್ ಎಲ್ಲ ಲೆಕ್ಕ ಕೊಡ್ತೀವಿ, ಸ್ವಾಮೀಜಿ ಮಠ ಬಿಟ್ಟು ಹೋಗ್ಲಿ ಎಂದು ಹರಿಹರ ಮಠದಲ್ಲೇ ಲೆಕ್ಕವನ್ನ ಕೊಡಲು ಮುಂದಾಗಿದ್ದಾರೆ ಟ್ರಸ್ಟ್. 2008ರಿಂದ 2026ರವರೆಗೆ ಲೆಕ್ಕ ಕೊಡ್ತೀವಿ ಅಂತ ಹೇಳಿ ಉಮಾಪತಿ ಹೇಳಿದ್ದಾರೆ. ದಿಕ್ಕು ತಪ್ಪಿಸುವಂತಹ ಸಲುವಾಗಿ ಲೆಕ್ಕ ಕೊಡಿ ಅಭಿಯಾನವನ್ನ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೈಸೆ ಲೆಕ್ಕವನ್ನ ಕೊಡಲು ನಾವು ಮುಂದಾಗಿದ್ದೇವೆ. ನಮ್ಮ ದಿಕ್ಕು ತಪ್ಪಿಸಬೇಕು ಅಥವಾ ಭಕ್ತಾದಿಗಳನ್ನು ದಿಕ್ಕು ತಪ್ಪಿಸಬೇಕು ಅಂತ ಹೇಳಿ ಲೆಕ್ಕ ಕೊಡಿ, ಪ್ರಕರಣವನ್ನು ಇನ್ನೆಲ್ಲೋ ತಗೊಂಡು ಹೋಗೋಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ಬಟ್ ಕೊಡ್ತೀವಿ ನಾವು, ನಾವೇನು ಹಿಂದೆ ಸರಿಯಲ್ಲ, ಲೆಕ್ಕ ಬೇಕು ತಾನೇ, ಕೊಡ್ತೀವಿ. ಯಾರ್ಯಾರು ಎಷ್ಟು ಒಂದೊಂದು ಕಾಳು ಕೊಟ್ಟಿದ್ದಾರೆ ಮಠಕ್ಕೆ, ಎಲ್ಲವನ್ನು ಕೊಡ್ತೇವೆ ನಾವು. ಸ್ವಾಮೀಜಿ ಮಠ ತೊರೆಯದೇ ಇದ್ರೆ ಮುಂದಿನ ತೀರ್ಮಾನ ಪೀಠದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ತೀರ್ಮಾನ ನಾವು ಮಾಡ್ತೀವಿ, ಈ ಸಂಬಂಧವಾಗಿ ಮಠ ತೋರಿಲಿಲ್ಲ ಹಂಗೂ ಕೂಡ ಅಂತಂದರೆ ನಾವು ಮುಂದೆ ಏನು ತೀರ್ಮಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಮಾಡ್ತೀವಿ. ಈಗ ವಚನಾನಂದ ಶ್ರೀಗಳಿಗೆ ಹೇಳ್ತಾ ಇರುವಂಥದ್ದು ಏನು, ಉಚ್ಚಾಟನೆ ಮಾಡಿದ್ದೀರಿ ಅಲ್ವಾ, ಲೆಕ್ಕ ಕೊಡಿ ಸ್ವಾಮಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಏನು ತಪ್ಪು ಮಾಡಿದ್ದೀನಿ ನಾನು, ಅಲ್ಲ ತಪ್ಪು ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ಲೆಕ್ಕ ಕೊಡಿ ಹೋಗಲಿ, ಯಾವಾಗ ಏನು ಲೆಕ್ಕ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಎಸ್ ಕೊಡ್ತೀವಿ ನಾವು, ಪ್ರತಿಯೊಂದು ಕಾಳು ಮಟ್ಟಕ್ಕೆ ಏನು ಬಂದಿದೆ, ದುಡ್ಡು ಏನು ಬಂದಿದೆ, ಅಮೌಂಟು ಎಲ್ಲದರ ಲೆಕ್ಕ ಕೊಡ್ತೀವಿ. 2008ರಿಂದ 26ವರೆಗೂ ಏನಾಗಿದೆ ಎಲ್ಲದರ ಲೆಕ್ಕ ಇಟ್ಟಿದ್ದೀವಿ, ಕೊಡ್ತೀವಿ ನಾವು. ಹಾಗಾದರೂ ತೊರಿತೀರಾ ನೀವು? ತೊರಿದೇ ಇದ್ರೆ ಮುಂದಿನ ಕ್ರಮ ನಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ ಅಂತ ಬಿಸಿ ಉಮಾಪತಿ ಮಾತನಾಡಿದ್ದಾರೆ. ಪೈ ಟು ಪೈ ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನಿದೆ, ಆಸ್ತಿ ಏನಿದೆ, ಎಷ್ಟು ಕಲೆಕ್ಷನ್ ಆಗಿದೆ, ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾರಿಂದ ಬಂದಿದೆ, ಪೂರ ಪ್ರತಿಯೊಂದು ಲೆಕ್ಕನೂ ನಾವು ನಾಳೆ ಕೊಡ್ತಾ ಇದ್ದೀವಿ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತೆಲ್ಲರಿಗೂ ಆಹ್ವಾನ ಮಾಡಿದ್ದೀವಿ. ಮತ್ತು ಯಾರು ಏನು ಲೆಕ್ಕ ಕೇಳಿದ್ರಲ್ಲ ಅವರಿಗೂ ಆಹ್ವಾನ ಮಾಡಿದ್ದೀವಿ. ಸ್ವಾಮೀಜಿಯವರಿಗೂ ಆಹ್ವಾನ ಮಾಡಿದ್ದೀವಿ, ಪ್ರತಿಷ್ಠಿತ ಮಾಡಿದ ಸ್ವಾಮೀಜಿಯವರಿಗೆ ಆಹ್ವಾನ ಮಾಡಿದ್ದೀವಿ. ಪ್ರತಿಯೊಂದು ಲೆಕ್ಕ ಕೊಡ್ತೀವಿ. ಆ ಲೆಕ್ಕದಲ್ಲಿ ವಿಚಾರಗಳು ತಾವುಗಳು ಹೆಚ್ಚಿನ ರೀತಿ ಭಾಗವಹಿಸಿ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳ್ತಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಮಧು, ಈಗ ಎಲ್ಲಿವರೆಗೂ ಬಂದಿದೆ ಜಟಾಪಟಿ, ಧರ್ಮದರ್ಶಿ ಮತ್ತು ಶ್ರೀಗಳ ನಡುವಿನ ಜಟಾಪಟಿಯ ಬೆಳವಣಿಗೆ ಈಗ ಎಲ್ಲಿವರೆಗೆ ಬಂದು ನಿಂತಿದೆ? ದಾವಣಗೆರೆ ಜಿಲ್ಲೆಯ ಹರಿಹರದ ಪಂಚಮಸಾಲಿ ಪೀಠದ ವಿವಾದ ಮತ್ತಷ್ಟು ಜಟಿಲ ಆಗುವ ಸಾಧ್ಯತೆ ಕೂಡ ಕಂಡು ಬರುತ್ತಿರ್ತಕ್ಕಂಥದ್ದು. ಯಾಕಂದ್ರೆ ಏಪ್ರಿಲ್ 13ರಂದು ವಚನಾನಂದ ಸ್ವಾಮೀಜಿ ಅವರನ್ನ ಇದೇ ಟ್ರಸ್ಟ್ ಉಚ್ಚಾಟನೆ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಏನು ರಾಜ್ಯ ಸಂಘ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಅಂದ್ರೆ ಪಂಚಮಸಾಲಿ ಏನು ರಾಜ್ಯ ಸಂಘ ನಿನ್ನೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಏನು ಸೋಮನಗೌಡ ಮಾಲಿ ಪಾಟೀಲ್ ಅವರು ಇಡೀ ಟ್ರಸ್ಟ್ ಅನ್ನೇ ಒಂದು ಏನು 3 ಜನ ಪ್ರಮುಖರು ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಉಮಾಪತಿ ಮತ್ತು ಚಂದ್ರಶೇಖರ್ ಪೂಜಾರ್ ಸೇರಿದಂತೆ 3ರನ್ನ ಉಚ್ಚಾಟನೆ ಮಾಡತಕ್ಕಂಥದ್ದು. ಇದು ಮತ್ತಷ್ಟು ಜಟಿಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವಾಮೀಜಿಯವರನ್ನ ಏನು ಉಚ್ಚಾಟನೆ ಮಾಡಿದ್ರು, ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಮತ್ತು ಸ್ವಾಮೀಜಿ ಬೆಂಬಲಿಗರು ಒಂದು ಏನು ಟ್ರಸ್ಟ್ಗೆ ಲೆಕ್ಕ ಕೊಡಿ ಅಂತೇಳಿ ಒಂದು ಅಭಿಯಾನ ಶುರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅದು ದೊಡ್ಡದಾಗಿ ಬೆಳೀತಾ ಹೋಗಿತ್ತು. ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಒಂದು ಟ್ರಸ್ಟ್ ಆಯ್ತು ನಾವು ಮಠದಲ್ಲೇ ಲೆಕ್ಕ ಕೊಡ್ತೀವಿ ಅಂತೇಳಿ ಇಂದು 11 ಗಂಟೆಗೆ ಮಠದ ಆವರಣದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡುವ ಮೂಲಕ ಒಂದು ಏನು ಲೆಕ್ಕ ಕೊಡ್ತೀವಿ ಅನ್ನೋ ಒಂದು ಚಳುವಳಿಗೆ ಕೌಂಟರ್ ಆಗಿ ಇವತ್ತು ಲೆಕ್ಕ ಕೊಡಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಲೆಕ್ಕ ಕೊಡಿ ಚಳವಳಿ ಏನು ಅಭಿಯಾನ ಹಮ್ಮಿಕೊಂಡಿದ್ರು ಆ ಒಂದು ನಾಯಕರು ಅಂದ್ರೆ ಪರಮೇಶ್ವರ್ ಗೌಡ್ರು ಸೇರಿದಂತೆ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಕೂಡ ಒಂದು ಹೇಳಿಕೆ ನೀಡತಕ್ಕಂಥದ್ದು. ಇದು ತರಾತುರಿಯಲ್ಲಿ ಈ ಒಂದು ಲೆಕ್ಕವನ್ನ ಕೊಟ್ಟು ಎಲ್ಲವನ್ನ ಮುಗಿಸಲು ಷಡ್ಯಂತ್ರ ಮಾಡಿದ್ದಾರೆ. ಅಂದ್ರೆ ಸರಿಯಾದ ಲೆಕ್ಕ ಇಲ್ಲ, ಹೀಗಾಗಿ ಈ ಲೆಕ್ಕವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನೋದು ಈ ಲೆಕ್ಕ ಕೊಡಿ ಸಮಿತಿಯ ಒಂದು ಮಾತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಲೆಕ್ಕವನ್ನ ಕೊಡಿ ಅಂತೇಳಿ ಏನು ಲೆಕ್ಕಪತ್ರ ಸಮಿತಿ ಚಳವಳಿ ಮಾಡಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ಲೆಕ್ಕ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಲೆಕ್ಕವನ್ನ ಕೇಳಿಸ್ಲಿಕ್ಕೆ ಆ ಒಂದು ಲೆಕ್ಕ ಕೊಡಿ ಸಮಿತಿ ಕೇಳಿಸ್ಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಇವತ್ತು ಮತ್ತಷ್ಟು ಏನು ಗಲಾಟೆಗಳು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಲೆಕ್ಕ ಕೊಡುವ ಸಂದರ್ಭದಲ್ಲಿ ಏನು ಎದುರೊಳಗಿರತಕ್ಕಂತ ಆ ಒಂದು ಚಳವಳಿಯ ನೇತೃತ್ವ ವಹಿಸಿರ್ತಕ್ಕಂಥ ಮುಖಂಡರು ಮತ್ತು ಏನು ಅಲ್ಲಿರ್ತಕ್ಕಂಥ ಭಕ್ತರು ಕೂಡ ಆ ಒಂದು ಸ್ಥಳಕ್ಕೆ ಬಂದ್ರೆ ನಿಜಕ್ಕೂ ಕೂಡ ಒಂದು ಗಲಾಟೆ ಸಂಭವ ಹೆಚ್ಚಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಒಟ್ಟಾರೆಯಾಗಿ ದಾವಣಗೆರೆ ಏನು ಪಂಚಮಸಾಲಿ ಮಠದಲ್ಲಿ ಇವತ್ತು ಒಂದು ಕುತೂಹಲಕ್ಕೆ ಕಾರಣ ಇರತಕ್ಕಂಥದ್ದು. ಲೆಕ್ಕ ಕೊಡಿ ಸಂದರ್ಭದಲ್ಲಿ ಏನು ಗಲಾಟೆಗಳು ಸಂಭವಿಸಬಹುದೇ ಅಂತ ಹೇಳಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ
ಧರ್ಮದರ್ಶಿ ಏನು ಉಮಾಪತಿ ಅವರು ಕೂಡ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಪೈಸೆ ಲೆಕ್ಕವನ್ನು ನಾವು ಕೊಡ್ತೀವಿ, ಸಮಾಧಾನವಾಗಿ ಕೇಳಿಸ್ಕೊಳ್ರಿ ಅಂತೇಳಿ ಅವರು ಕೂಡ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಾವು ಈ ಒಂದು ಲೆಕ್ಕ ಕೊಡಿ ಏನು ಲೆಕ್ಕ ಕೊಡ್ತಾ ಇದೀವಿ, ಆ ಒಂದು ಸಮಾವೇಶಕ್ಕೆ ವಚನಾನಂದ ಸ್ವಾಮೀಜಿಗಳವ್ರನ್ನ ಕೂಡ ಆಹ್ವಾನ ಮಾಡಿದೀವಿ. ಜೊತೆಗೇನು ಲೆಕ್ಕ ಕೊಡಿ ಅಂತ ಹೇಳಿ ಏನು ಅಭಿಯಾನ ನಡೆಸಿದ್ರು ಅವರನ್ನು ಕೂಡ ಆಹ್ವಾನ ಮಾಡಿದೀವಿ. ಸಮಾಧಾನದಿಂದ ಕೇಳಿಸ್ಕೊಂಡ್ರೆ ಅದೇನೋ ತಪ್ಪುಗಳಿದ್ರೆ ಮತ್ತೆ ಸರಿಪಡಿಸುವ ಪ್ರಯತ್ನ ಮಾಡೋಣ. ಲೆಕ್ಕ ಕೊಟ್ಟ ಬಳಿಕ ಸ್ವಾಮೀಜಿ ಅವರು ಏನು ಅವರೇ ಸ್ವತಃ ಆಗಿ ಏನು ಮಠದಿಂದ ನಿರ್ಗಮಿಸಬೇಕು, ಇಲ್ಲೇನಂದ್ರೆ ಮುಂದಿನ ನಿರ್ಣಯಗಳನ್ನ ನಾವು ಕೈಗೊಳ್ತೀವಿ ಅಂತೇಳಿ ಉಮಾಪತಿ ಅವರು ಹೇಳಿಕೆ ನೀಡ್ತಕ್ಕಂಥದ್ದು. ಇದೊಂದು ಏನು ಮತ್ತಷ್ಟು ಏನು ಲೆಕ್ಕ ಕೊಟ್ಟ ಬಳಿಕ ಮತ್ತಷ್ಟು ಏನು ಸಮಸ್ಯೆಗಳು ಜಟಿಲ ಆಗಿರ್ತಕ್ಕಂಥದ್ದು. ಜೊತೆಗೆ ಏನೇನು ಲೆಕ್ಕ ಕೊಡಿ ಸಮಿತಿ ಇತ್ತು, ಆ ಒಂದು ಸಮಿತಿಗೆ ರಾಜ್ಯ ಸಂಘ ಕೂಡ ಒಂದು ಸಪೋರ್ಟ್ ಮಾಡತಕ್ಕಂಥದ್ದು. ಈ ನೆಲೆಯಲ್ಲಿ ಅವ್ರ ಜೊತೆ ಸೇರ್ಕೊಂಡು ಈ ಒಂದು ಟ್ರಸ್ಟ್ ಅನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಏನು ಧರ್ಮದರ್ಶಿ ಉಮಾಪತಿ ಇದ್ರು ಅವರನ್ನ ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಲೆಕ್ಕ ಈಗೇನು ತರಾತುರಿಲಿ ಲೆಕ್ಕ ಕೊಡ್ತಿದ್ರೆ ಅದು ಒಂದು ಅಧಿಕಾರ ಇಲ್ಲ. ಮತ್ತು ಸ್ವಾಮೀಜಿಯವನ್ನ ಉಚ್ಚಾಟನೆ ಮಾಡಿದ್ರು, ಅದಕ್ಕೂ ಮುಂಚೆ ನಾವು ಅವರನ್ನೇ ಏಪ್ರಿಲ್ 13 ಉಚ್ಚಾಟನೆ ಮಾಡಿದೀವಿ. ಹೀಗಾಗಿ ಟ್ರಸ್ಟ್ಗೆ ಯಾವುದೇ ಅಧಿಕಾರ ಇಲ್ಲ. ಸಂಘ ಈ ಹಿನ್ನೆಲೆಯಲ್ಲಿ ಒಂದು ಸಂಘ ಮಧ್ಯ ಪ್ರವೇಶ ಮಾಡಿದೆ. ಇವ್ರೇನು ಟ್ರಸ್ಟ್ನವರು ಹಣ ನುಂಗಿದ್ರು, ಜೊತೆಗೇನು ಏನು ದೇಶವ್ಯಾಪ್ತಿ ಒಂದು ಪಂಚಮಸಾಲಿ ಮಠವನ್ನ ಒಂದೇನು ಹಾಳು ಮಾಡಿದ್ರು, ಹೆಸರುಗಳನ್ನ ಹಾಳು ಮಾಡಿದ್ರು. ಈ ನೆಲೆಯಲ್ಲಿ ನಾವು ಟ್ರಸ್ಟ್ ಅನ್ನೇ ಉಚ್ಚಾಟನೆ ಮಾಡಿದೀವಿ. ಮುಂದಿನ ಜುಲೈ ತಿಂಗಳಲ್ಲಿ ಎಲ್ಲಾ ಶಾಸಕರು, ಮಾಜಿ ಶಾಸಕರನ್ನು ಮತ್ತು ಸಚಿವರನ್ನ ಒಳಗೊಂಡಂತೆ ದೊಡ್ಡ ಸಮಾವೇಶ ಮಾಡುವ ಮೂಲಕ ಒಂದೇನು ಮಠದ ಮುಂದಿನ ನಿರ್ಣಯಗಳನ್ನ ಕೈಗೊಳ್ತೀವಿ ಅಂತೇಳಿ ಏನು ರಾಜ್ಯ ಸಂಘ ಹೇಳಿದೆ. ಈ ನೆಲೆಯಲ್ಲಿ ಟ್ರಸ್ಟ್ ಮತ್ತು ವಚನಾನಂದ ಸ್ವಾಮೀಜಿ ವಿರುದ್ಧ ಇಷ್ಟು ದಿನ ಫೈಟ್ ನಡೆದಿದೆ. ಆದ್ರೆ ಈಗ ರಾಜ್ಯ ಸಂಘ ಮತ್ತು ಟ್ರಸ್ಟ್ ನಡುವೆ ಒಂದು ತಿಕ್ಕಾಟ ಶುರುವಾಗಿರ್ತಕ್ಕಂಥದ್ದು. ಇದು ಎಲ್ಲಿಗೆ ಬಂದು ತಲುಪುತ್ತೋ ಅಂತ ಕಾದ್ ನೋಡ್ಬೇಕಾಗಿದೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.